ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರುಮಡಲಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಮಗಳು. ಈ ಮಾಧ್ಯಮವನ್ನು ಇನ್ನೂ ಚಂದಾದಾರರಾಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. ಸ್ನೇಹಿತರೆ, IPL 2026ರ ಲೀಗ್ ಹಂತಗಳು ಮುಕ್ತಾಯದ ಹಂತಕ್ಕೆ ಬಂದು ತಲುಪಿವೆ. ನಿನ್ನೆ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ರನ್ ಮಳೆನೇ ಹರಿಯಿತು. ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ನಡೆದ ಪಂದ್ಯದಲ್ಲೇ ಹೈದರಾಬಾದ್ ತಂಡ ಬರೋಬ್ಬರಿ 55 ರನ್ಗಳ ಭರ್ಜರಿ ಜಯ ಸಾಧಿಸಿದೆ. ನಿನ್ನೆ ನಡೆದ ಪಂದ್ಯದ ಹೈಲೈಟ್ಸ್ ಯಾವ ಥರ ಇತ್ತು ಅಂದರೆ, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ SRH ತಂಡ ಬೆಂಗಳೂರು ಬೌಲರ್ಗಳನ್ನ ಮನಬಂದಂತೆ ದಂಡಿಸಿದರು. ಅದರಲ್ಲಿ ಅಭಿಷೇಕ್ ಶರ್ಮಾ ಅವರು ಕೇವಲ 22 ಎಸೆತಗಳಲ್ಲಿ 5 ಸಿಕ್ಸರ್ ಹಾಗೂ 4 ಬೌಂಡರಿಗಳ ನೆರವಿನಿಂದ 56 ರನ್ಸ್ ಹಿಡಿಸಿ ಪವರ್ ಪ್ಲೇನಲ್ಲಿ ಅಬ್ಬರಿಸಿದರು. ಆಮೇಲೆ ಬಂದ ಇಶಾನ್ ಕಿಶನ್ 46 ಎಸೆತಗಳಲ್ಲಿ 79 ರನ್ ಚೆಚ್ಚಿ ಪಂದ್ಯದ ಪುರುಷೋತ್ತಮ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದರು. ಕೊನೆಯಲ್ಲಿ ಎನ್ರಿಚ್ ಕ್ಲಾಸನ್ 51 ರನ್ ಕಾಣಿಕೆ ನೀಡಿದ್ದರಿಂದ SRH 255 ರನ್ಗಳಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡು ಬೃಹತ್ ಮೊತ್ತ ಕಲೆಹಾಕಿತ್ತು. ಪರ್ಪಲ್ ಕ್ಯಾಪ್ ಹೊಂದಿರುವಂಥ RCBಯ ಭುವನೇಶ್ವರ್ ಕುಮಾರ್ ಅವರಿಗೆ ನಿನ್ನೆ ದುಬಾರಿ ದಿನವಾಗಿತ್ತು. ಏಕೆಂದರೆ ಅವರು 4 ಓವರ್ಗಳಲ್ಲಿ 51 ನೀಡಿದರೂ ಯಾವುದೇ ವಿಕೆಟ್ ಸಹ ಅವರಿಗೆ ಸಿಗಲಿಲ್ಲ. RCB ಹೋರಾಟ ಮತ್ತು ಮ್ಯಾಜಿಕ್ ನಂಬರ್ ತಂತ್ರ ಹೇಗಿತ್ತು ಅಂದರೆ, 256 ರನ್ಗಳ ಬೆಟ್ಟದಂಥ ಗುರಿ ಬೆನ್ನಟ್ಟಿದ್ದ RCBಗೆ ವೆಂಕಟೇಶ್ ಅಯ್ಯರ್ ಒಳ್ಳೆ ಬುನಾದಿ ಕೊಟ್ಟರು. 19 ಎಸೆತಗಳಲ್ಲಿ 44 ರನ್ ಕೊಟ್ಟರು. ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್ ದೊಡ್ಡ ಇನ್ನಿಂಗ್ಸ್ ಆಡಲು ವಿಫಲರಾದರು. ಆದರೆ ಇಲ್ಲಿ ಬೆಂಗಳೂರು ತಂಡ ಒಂದು ಚಾಣಾಕ್ಷ ತಂತ್ರ ಬಳಸಿತ್ತು. ಅದೇನಪ್ಪ ಅಂದರೆ, ಪಂದ್ಯ ಗೆಲ್ಲುವುದು ತಮಗೆ ಅಸಾಧ್ಯ ಅಂತ ಗೊತ್ತಾದ ತಕ್ಷಣ ಅವ್ರು ಏನು ಮಾಡೋದು ಅಂದರೆ, ಪಾಯಿಂಟ್ಸ್ ಟೇಬಲ್ನಲ್ಲಿ ತನ್ನ ಅಗ್ರಸ್ಥಾನದಲ್ಲಿ ಉಳ್ಕೋಬೇಕು, ಅದನ್ನು ಕಾಪಾಡ್ಕೋಬೇಕಾಗಿತ್ತು ಅಂತ ತನಗೆ ಬೇಕಾಗಿರುವಂಥ 166 ರನ್ಗಳ ಮ್ಯಾಜಿಕ್ ಫಿಗರ್ ತಲುಪಲು ಪ್ಲ್ಯಾನ್ ಮಾಡಿತ್ತು. ನಾಯಕ ರಜತ್ ಪಾಟಿದಾರ್ 56 ರನ್ ಮತ್ತು ಕೃಣಾಲ್ ಪಾಂಡ್ಯ 41 ರನ್ ಅವರ ಜವಾಬ್ದಾರಿಯುತ ಆಟದಿಂದ RCB 20 ಓವರ್ಗಳಲ್ಲಿ 200 ರನ್ಗೆ 4 ವಿಕೆಟ್ಗಳನ್ನು ಕಳೆದುಕೊಂಡು ಪಂದ್ಯ ಸೋತರೂ ಸಹ ರನ್ ರೈಟ್ ಆಧಾರದ ಮೇಲೆ ನಂಬರ್ 1 ಸ್ಥಾನ ಉಳಿಸಿಕೊಂಡಿತು. RCB, ಗುಜರಾತ್ ಟೈಟನ್ಸ್ ಮತ್ತು SRH ತಂಡಗಳು ಈಗಾಗಲೇ ಅಧಿಕೃತವಾಗಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. RCB ಮತ್ತು ಗುಜರಾತ್ ಟೈಟನ್ಸ್ ಮೊದಲ 2 ಸ್ಥಾನ ಪಡೆದಿರುವುದರಿಂದ ಮೇ 26ರಂದು ಧರ್ಮಶಾಲಾದಲ್ಲಿ ನಡೆಯಲಿರುವ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಈಗ ಇಡೀ ಟೂರ್ನಿಯ ಕುತೂಹಲ ಇರೋದೇ 4ನೇ ಪ್ಲೇ ಆಫ್ ಸ್ಥಾನಕ್ಕೆ. ರಾಜಸ್ಥಾನ ರಾಯಲ್ಸ್ 14 ಪಾಯಿಂಟ್ಸ್, ಪಂಜಾಬ್ ಕಿಂಗ್ಸ್ 13 ಪಾಯಿಂಟ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ 13 ಪಾಯಿಂಟ್ಸ್ ನಡುವೆ ಕೊನೆಯ ಟಿಕೆಟ್ಗಾಗಿ ಬಿಗ್ ಫೈಟ್ ನಡೀತಿದೆ. ಇಂದಿನ ಪಂದ್ಯಗಳು ಈ ರೇಸನ್ನು ನಿರ್ಧರಿಸಲಿವೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿ IPL 2026ರ ಫೈನಲ್ ಟ್ರೋಫಿ ಗೆಲ್ಲೋದು ಯಾರು? RCB ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತನ್ನು ಸೋಲಿಸುತ್ತಾ? ಅಥವಾ ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಪ್ರೇಮಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.